ಕಣ್ಣಮ್ಮ, ನೀನು ಈ ವಿಡಿಯೋ ನೋಡ್ತಾ ಇದ್ದೀಯಾ ಅಂತಂದರೆ ನಿನ್ನ ಮನಸ್ಸಲ್ಲಿ ಏನೋ ಒಂದು ನೋವಿದೆ ಅಂತಲೇ ಅರ್ಥ. ಕಣ್ಣಮ್ಮ, ನಾನಿವತ್ತು ನಿಮಗೆ ಪ್ರೀತಿಯಲ್ಲಿ ಅನುಮಾನ ಬರೋದು ಏಕೆ ಅಂತ ತಿಳಿಸಿ ಹೇಳೋಕೆ ಬಂದಿದ್ದೀನಿ. ಕಣ್ಣಮ್ಮ, ಪ್ರೀತಿಯಲ್ಲಿ ಗೊಂದಲ, ಡೌಟ್, ಭಯ ಅದು ಏನು ಗೊತ್ತಾ? ಆ ವ್ಯಕ್ತಿ ನಿಜವಾಗಿಯೂ ನನ್ನನ್ನು ಪ್ರೀತಿಸ್ತಾರಾ? ನೋಡು ಕಣ್ಣಮ್ಮ, ಪ್ರೀತಿ ಅನ್ನೋದು ಸುಂದರವಾದದ್ದು. ಆದರೆ ಕಣ್ಣಮ್ಮ, ಅದೇ ಪ್ರೀತಿಯಲ್ಲಿ ಅನುಮಾನ ಅನ್ನೋದೊಂದು ಬಂದರೆ ಆ ಸುಂದರ ಜೀವನವೇ ನರಕ ಆಗಿಬಿಡುತ್ತೆ. ಇವತ್ತು ನಾನು ನಿನ್ನ ಜೊತೆ ಪಕ್ಕದಲ್ಲಿ ಕುಳಿತು ನಿಧಾನವಾಗಿ ಮಾತಾಡೋಕೆ ಬಂದಿದ್ದೀನಿ ಕಣ್ಣಮ್ಮ. ನಿನ್ನ ಮನಸ್ಸಿನ ಭಾರನ ಸ್ವಲ್ಪನಾದರೂ ಕಡಿಮೆ ಮಾಡೋಕೆ ಬಂದಿದ್ದೀನಿ ಕಣ್ಣಮ್ಮ. ಪ್ರೀತಿಯಲ್ಲಿ ಅನುಮಾನ ಬರೋದು ತಪ್ಪಲ್ಲ. ಮೊದಲಾಗ ಒಂದು ಮಾತು ಹೇಳ್ತೀನಿ ಕಣ್ಣಮ್ಮ, ಅನುಮಾನ ಬರೋದು ತಪ್ಪಲ್ಲ. ಹಾಗೇನೆ ಯಾಕಂತಂದರೆ ನೀನು ಪ್ರೀತಿಸ್ತಿದ್ದೀಯ, ಅದಕ್ಕೆ ಅನುಮಾನ ಬರುತ್ತೆ. ನೀನು ಅಟ್ಯಾಚ್ ಆಗಿದ್ದೀಯ, ನೀನು ನಿಜವಾಗಿಯೂ ಕೇರ್ ಮಾಡ್ತಿದ್ದೀಯ, ಅದಕ್ಕೇನೆ ಅನುಮಾನ ಅನ್ನೋದು. ಪ್ರೀತಿಯಲ್ಲಿ ಭಯ. ಹಾಗೇನೆ ಕಣ್ಣಮ್ಮ, ಅನುಮಾನ ಅನ್ನೋದು ಯಾವಾಗ ಶುರುವಾಗುತ್ತೆ? ಈ ಅನುಮಾನ ಅನ್ನೋದು ಯಾವಾಗ ಬರುತ್ತೆ ಗೊತ್ತಾ? ಮೊದಲಿನಂತೆ ಆ ವ್ಯಕ್ತಿ ಇರಲ್ವಲ್ಲ ನಮ್ಮ ಜೊತೆ, ಅವಾಗ. ಫಸ್ಟು ದಿನ ಮೆಸೇಜ್ ಮಾಡ್ತಿದ್ರು, ಕಾಲ್ ಮಾಡ್ತಿದ್ರು, ಎಲ್ಲಿದ್ದೀಯಾ ಅಂತ ಕೇಳ್ತಿದ್ರು, ಕೇರ್ ಮಾಡ್ತಿದ್ರು. ಆಮೇಲೆ ಎಲ್ಲ ನಿಧಾನವಾಗ್ತಾ ಇರುತ್ತೆ. ರಿಪ್ಲೈ ಲೇಟ್ ಆಗುತ್ತೆ, ಮಾತು ಕಡಿಮೆ ಆಗುತ್ತೆ, ಅಟೆನ್ಷನ್ ಕಡಿಮೆ. ಕಣ್ಣಮ್ಮ, ಅಲ್ಲಿಂದಲೇ ನಿನ್ನ ಮನಸ್ಸಿನಲ್ಲಿ ಸ್ಟಾರ್ಟ್ ಆಗುತ್ತೆ ಈ ಅನುಮಾನ ಅನ್ನೋದು. ಅವಾಗ ಶುರುವಾಗುತ್ತೆ, ಅವಾಗ ಸ್ಟಾರ್ಟ್ ಆಗುತ್ತೆ. ಏನೋ ಆಗ್ತಿದೆ, ಬೇರೆ ಯಾರಾದರೂ ಬಂದಿರಬಹುದಾ ಅಂತ ಅನುಮಾನ ಶುರುವಾಗುತ್ತೆ. ಹಾಗೇನೆ ಕಣ್ಣಮ್ಮ, ನಮ್ಮ ಮನಸ್ಸು ಸುಮ್ಮನೆ ಇರಲ್ಲ. ನಮ್ಮ ಮನಸ್ಸು ಅಂದರೆ ಹಾಗೆ, ಒಂದು ಚಿಕ್ಕ ವಿಷಯ ಆಯಿತು ಅಂತಂದ್ರೂ ಕೂಡ ಅದೇ ದೊಡ್ಡದು ಮಾಡಿಬಿಡುತ್ತೆ. ಒಂದು ಸೀನ್ ಮಾಡಿದ ಮೆಸೇಜ್ ರಿಪ್ಲೈ ಇಲ್ಲ ಅಂತಂದರೆ ಅಷ್ಟೇ ಸಾಕು ಅನುಮಾನ ಬರೋದಕ್ಕೆ. ನಿಮ್ಮ ಮನಸ್ಸು ಮೂವ್ ಮಾಡಿಬಿಡುತ್ತೆ. ನೀನು ಅಳ್ತೀಯ, ನಗ್ತಾ ಇರ್ತೀಯ, ಆದರೆ ಸತ್ಯ ಏನು ಗೊತ್ತಾ ಕಣ್ಣಮ್ಮ? ಅದು ಮೂವಿ ಮಾತ್ರ, ಆದರೆ ರಿಯಾಲಿಟಿ ಅಲ್ಲ ಕಣ್ಣಮ್ಮ. ಕಣ್ಣಮ್ಮ, ಈ ಅನುಮಾನ ಅನ್ನೋದು ಪ್ರೀತಿಯನ್ನು ನಿಧಾನವಾಗಿ ಕೊಲ್ಲುತ್ತೆ. ಈ ಪ್ರೀತಿ ಅನ್ನೋದು ಹೂವಿನಂಥದ್ದು, ಅದಕ್ಕೆ ನೀರು ಹಾಕಬೇಕು, ಕೇರ್ ಮಾಡಬೇಕು. ಆದರೆ ಅನುಮಾನ ಅನ್ನೋದು ವಿಷ. ಅದು ರಿಲೇಶನ್ಶಿಪ್ ಒಳಗಡೆ ಹೋದರೆ ನಂಬಿಕೆ ಹೋಗುತ್ತೆ, ರೆಸ್ಪೆಕ್ಟ್ ಹೋಗುತ್ತೆ, ಪ್ರೀತಿ ಕೂಡ ನಿಧಾನವಾಗೇ ಸಾಯುತ್ತೆ. ಈ ಪ್ರೀತಿಯಲ್ಲಿ ಅನುಮಾನ ಬಂದಾಗ ನಾವು ಏನೇನೆಲ್ಲ ಮಾಡಬಾರ್ದು ಕಣ್ಣಮ್ಮ, ಇದು ತುಂಬ ಮುಖ್ಯವಾದ ವಿಷಯ. ಅನುಮಾನ ಬಂದ ತಕ್ಷಣ ನೀನು ಜಾಸ್ತಿ ಕೂಗಾಡಕ್ಕೆ ಹೋಗಬೇಡ, ಹಾಗೇನೆ ಆರೋಪನೂ ಮಾಡಬೇಡ. ನೀನು ಸುಳ್ಳು ಹೇಳ್ತಿದ್ದೀಯ ಅಂತ ಹೇಳಬೇಡ, ಹಾಗೇನೆ ಫೋನ್ ಕೂಡ ಚೆಕ್ ಮಾಡಬೇಡ. ಯಾಕಂದ್ರೆ ಅವತ್ತು ನೀನು ಕೋಪ ಮಾತಾಡ್ತಾ ಇರ್ತೆ, ನೀನಲ್ಲ. ಕೋಪದಲ್ಲಿ ಹೇಳಿದ ಮಾತು ನಿನ್ನ ರಿಲೇಶನ್ಶಿಪ್ಗೆ ಗಾಯ ಮಾಡಿಬಿಡುತ್ತೆ. ಕಣ್ಣಮ್ಮ, ನಿಮಗೆ ಅನುಮಾನ ಬಂದಾಗ ಮೊದಲು ಶಾಂತವಾಗು. ನೀನು ಡೌಟ್ ಫೀಲ್ ಮಾಡಿದಾಗ ಮೊದಲು ನೀನು ಒಂದು ಆಳವಾದ ಉಸಿರು ತೆಗೆದುಕೋ, ನಿಧಾನವಾಗಿ ಉಸಿರೆಳೆದುಕೋ. ಆಮೇಲೆ ಪ್ರಶ್ನೆ ಮಾಡು, ಇದು ಸತ್ಯನಾ ಅಥವಾ ನನ್ನ ಭಯನಾ? ಕಣ್ಣಮ್ಮ, ಈ ಭಯ ಅನ್ನೋದು ಬಂದಾಗ ಮೈಂಡನ್ನು ಸುಳ್ಳನ್ನು ಸತ್ಯ ಮಾಡಿಬಿಡುತ್ತೆ ಅಲ್ವಾ? ಸರಿಯಾದ ಮಾತು ಕಣ್ಣಮ್ಮ. ಅನುಮಾನ ಬಂದಾಗ ಸರಿ, ಅದು ಫೈಟ್ ಅಲ್ಲ, ಹೋರಾಟ ಅಲ್ಲ, ಸರಿ ಅದು ಮಾತು. ಆ ವ್ಯಕ್ತಿ ಜೊತೆ ಹೀಗೆ ಮಾತಾಡು. ನನಗೆ ಇತ್ತೀಚೆಗೆ ಸ್ವಲ್ಪ ಬೇಸರ ಆಗ್ತಿದೆ, ನೀನು ದೂರ ಆಗ್ತಿದೀಯಾ ಅಂತ ಅನಿಸ್ತಿದೆ, ನನಗೆ ಕ್ಲಿಯಾರಿಟಿ ಬೇಕು. ಕಣ್ಣಮ್ಮ, ಇದು ಬ್ಲೇಮ್ ಅಲ್ಲ, ಇದು ಲವ್. ಕಣ್ಣಮ್ಮ, ನಿಜವಾದ ಪ್ರೀತಿ ಅಂತಂದ್ರೆ ಧೈರ್ಯ ತುಂಬೋದು, ಧೈರ್ಯ ಕೊಡೋದು. ನೀನು ಲವ್ ಮಾಡ್ತಿದೀಯಾ ಅಂತಂದ್ರೆ ನೀನು ನಿನ್ನ ಪಾರ್ಟ್ನರ್ನ ಫೀಲಿಂಗ್ಸ್ಗೆ ರೆಸ್ಪೆಕ್ಟ್ ಕೊಡಬೇಕು. ನೀನು ನಿನ್ನ ಡೌಟ್ ಹೇಳಿದಾಗ ಅವರು ಗದರಿದ್ರೆ ಅಂದರೆ ಅವರು ನೀನು ಓವರ್ ಥಿಂಕಿಂಗ್ ಅಂತ ಆಸೆ ಮಾಡಿದ್ರೆ ಕಣ್ಣಮ್ಮ, ಅದು ಲವ್ ಅಲ್ಲ. ಟ್ರೂ ಲವ್ ಅಂತಂದರೆ ನೀನು ಚಿಂತೆ ಮಾಡಬೇಡ, ನಾನಿದ್ದೀನಿ ಅಂತ ಹೇಳೋದು. ಹಾಗೇನೆ ಕಣ್ಣಮ್ಮ, ನಿಜವಾದ ಪ್ರೀತಿ ಅಂತಂದರೆ ಸ್ಟೇ. ಈ ಲೈನ್ ನಿನ್ನ ಮನಸ್ಸಿನಲ್ಲಿ ಇಟ್ಕೋ. ನಿಜವಾದ ಪ್ರೀತಿ ಅಂತಂದರೆ ಸಮಸ್ಯೆ ಬಂದಾಗ ಓಡಿ ಹೋಗೋದು ಅಲ್ಲ. ಸ್ಟೇ ಅಂತಂದರೆ ಕಣ್ಣಮ್ಮ, ಏನೇ ಜಗಳ ಆದರೂ ಕೂಡ ರಿಲೇಶನ್ಶಿಪ್ ಬಿಡದೇ ಇರುವುದು. ಪ್ರೀತಿಲಿ ಈಗೋ ಬಿಟ್ಟು ಮಾತಾಡುವುದು, ಹಾಗೇನೆ ಏನೇ ತಪ್ಪಾದರೂ ಕೂಡ ಸರಿಪಡಿಸಿಕೊಂಡು ಮಾತಾಡುವುದು. ಕಣ್ಣಮ್ಮ, ಈ ಫೇಕ್ ಲವ್ ಏನು ಮಾಡುತ್ತೆ ಗೊತ್ತಾ? ಅನುಮಾನ ಬಂದಾಗ ಬ್ಲಾಕ್ ಮಾಡುತ್ತೆ, ಡಿಸ್ಟೆನ್ಸ್, ಇಗ್ನೋರ್ ಮಾಡುತ್ತೆ. ಹಾಗೇನೆ ಟ್ರೂ ಲವ್
ನಾವು ಒಟ್ಟಿಗೆ ಸರಿಪಡಿಸೋಣ ಅಂತ ಹೇಳುತ್ತೆ. ಹಾಗೇನೆ ಕಂದಮ್ಮ, ನಿನ್ನ ಮನಸ್ಸಿಗೆ ಶಾಂತಿ ಕೊಡುವವರನ್ನೇ ಆರಿಸು. ಪ್ರೀತಿ ಅಂತಂದರೆ ನಿನ್ನನ್ನು ಅಳಿಸೋದು ಅಲ್ಲ, ನಿನ್ನನ್ನು ಕ್ಲೈಮ್ ಮಾಡೋದು, ನಿನ್ನನ್ನು ರೆಸ್ಪೆಕ್ಟ್ ಕೊಡೋದು, ನಿನ್ನನ್ನು ಸೇಫ್ ಫೀಲ್ ಮಾಡೋದು ಕಂದಮ್ಮ. ಹಾಗೇನೆ ನಿನ್ನ ಹೃದಯಕ್ಕೆ, ನಿನ್ನ ಮನಸ್ಸಿಗೆ ಶಾಂತಿ ಕೊಡುವವರೇ ನಿನ್ನ ಜೀವನಕ್ಕೆ ಸರಿಯಾದವರು. ಹಾಗೇನೆ ಕಂದಮ್ಮ, ಇದು ಕೊನೆಯದಾಗಿ ಒಂದು ಮಾತು ಹೇಳ್ತಾ ಇದ್ದೀನಿ. ನೀನು ಯಾರನ್ನಾದರೂ ಪ್ರೀತಿಸಿದಾಗ ಅನುಮಾನ ಬರಬಹುದು, ಆದರೆ ಆ ಅನುಮಾನಕ್ಕೆ ಪ್ರೀತಿ ಸೋಲ್ಬಾರ್ದು. ಮಾತಾಡಿ ಕ್ಲಿಯರ್ ಮಾಡ್ಕೋ, ರೆಸ್ಪೆಕ್ಟ್ ಇಟ್ಕೋ, ಆದರೆ ನಿನ್ನ ಡಿಗ್ನಿಟಿ ಕಳ್ಕೋಬೇಡ. ಹಾಗೇನೆ ಕಂದಮ್ಮ, ಯಾರನ್ನಾದರೂ ಹಿಡಿದುಕೊಳ್ಳೋದಕ್ಕೆ ನಿನ್ನ ನೀನೇ ಕಳ್ಕೋಬಾರ್ದಲ್ವಾ. ನಿನ್ನ ಜೀವನದಲ್ಲಿ ಒಬ್ಬ ವ್ಯಕ್ತಿ ಸ್ಟೇ ಮಾಡಲಿಲ್ಲ ಅಂತಂದರೆ ಅದರ ಅರ್ಥ ನೀನು ಸಾಲದವಳು ಅಂತ ಅಲ್ಲ. ಅವರು ನಿನ್ನ ವ್ಯಾಲ್ಯೂ ತಿಳಿಯಲಿಲ್ಲ ಅಷ್ಟೆ. ನಿನ್ನ ಜೀವನದಲ್ಲಿ ನಿನ್ನನ್ನು ಆರಿಸಿಕೊಳ್ಳುವ ಪ್ರೀತಿ ಬರಲಿ, ನಿನ್ನನ್ನು ಅರ್ಥ ಮಾಡಿಕೊಳ್ಳುವ ಪ್ರೀತಿ ಬರಲಿ, ಹಾಗೆಯೇ ನಿನ್ನನ್ನು ಬಿಟ್ಟು ಹೋಗದ ಪ್ರೀತಿ ಬರಲಿ. ಈ ವಿಡಿಯೋಯಿಂದ ನಿಮ್ಮ ಮನಸ್ಸಿನ ಭಾರ ಸ್ವಲ್ಪನಾದರೂ ಕಡಿಮೆ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡು ಈ ಥರ ನೋವಲ್ಲಿದ್ದರೆ ಅವ್ರಿಗೆ ಶೇರ್ ಮಾಡಿ. ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿ. ಏನೇ ಇದ್ದರೂ ಕಮೆಂಟ್ ಮಾಡಿ.